ವಿನಯ್ ಆತ್ಮಹತ್ಯೆಯ ಕೇಸ್ನ ವಿಚಾರಕ್ಕೆ ಮಾತಿನ ಜಟಾಪಟಿ ಕೂಡ ಜೋರಾಗ್ತಾ ಇದೆ. ಕಾಂಗ್ರೆಸ್ಸಿಗರ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡುವ ರೀತಿಯಲ್ಲಿ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಸಾಯಿಸಿ ರಾಜಕಾರಣ ಮಾಡೋದು ಕಾಂಗ್ರೆಸ್, ನಾವಲ್ಲ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ವಿಚಾರದಲ್ಲಿ, ರೋಹಿತ್ ವೇಮುಲಾ ವಿಚಾರದಲ್ಲಿ ರಾಜಕಾರಣ ಮಾಡಿದ್ದು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಅವರು. ರಾಜಕಾರಣ ಅಪಪ್ರಚಾರ ಯಾವ ಸೀಮೆಯದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ವಿನಯ್ ಸಾವಿನಲ್ಲೂ ಕೂಡ ಅಪಪ್ರಚಾರವನ್ನ ಮಾಡ್ತಾ ಇದ್ದೀರಿ, ಸುಳ್ಳು ಆರೋಪವನ್ನ ಮಾಡಿ ಕಾಂಗ್ರೆಸ್ ರಾಜಕಾರಣವನ್ನ ಮಾಡ್ತಾ ಇದೆ ಅಂತ ಹೇಳಿ ವಿನಯ್ ಸೋಮಯ್ಯ ಡೆತ್ ನೋಟ್ ಬರೆದಿದ್ದು ಸುಳ್ಳ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು. ಸಾಯಿಸಿ ರಾಜಕಾರಣ ಮಾಡೋದು ಕಾಂಗ್ರೆಸ್ನ ನೀತಿ. ಅವ್ರಿಗೆ ಕೇಳ್ತೇನೆ, ನೀವು ಗುತ್ತಿಗೆದಾರ ಸಂತೋಷ್ ವಿಷಯದಲ್ಲಿ ರಾಜಕಾರಣ ಮಾಡಿದ್ರಲ್ಲ, ಅಲ್ಲೇನು ರಾಜಕಾರಣ ಮಾಡಿದ್ರಿ ನೀವು? ರೋಹಿತ್ ವೇಮುಲಾ ವಿಷಯದಲ್ಲಿ ಅಪಪ್ರಚಾರ ಮಾಡಿದ್ರಲ್ಲ, ಅದ್ಯಾವ ಸೀಮೆ ರಾಜಕಾರಣ ನಿಮ್ಮದು? ಮೌತ್ಗಾ ಸೌದಾಗರ್ ಅಂಥೇಳಿ ಸುಳ್ಳು ಆರೋಪವನ್ನು ನಿಮ್ಮ ನಾಯಕಿ ಮಾಡಿದ್ರಲ್ಲ, ಅದಕ್ಕೆ ತೆತ್ತ ಬೆಲೆ ಮರ್ತಿದ್ದೀರಾ ನೀವು? ಈಗಲೂ ಅಪಪ್ರಚಾರ ಮಾಡ್ತೀರಿ. ಗಾಂಧಿ ಹತ್ಯೆಗೂ RSSಗೂ ಸಂಬಂಧ ಇಲ್ಲ ಅಂತ ನಿಮ್ಮ ನೆಹರು ನೇಮಕ ಮಾಡಿದ ಆಯೋಗವೇ ವರದಿ ಕೊಟ್ಟ ಮೇಲೂ ಸುಳ್ಳನ್ನೇ ಉಸಿರಾಗಿಸ್ಕೊಂಡಿರೋ ನೀವು ಗಾಂಧಿ ಹತ್ಯೆ ಆರೋಪವನ್ನು ಇವತ್ತಿಗೂ RSS ತಲೆ ಮೇಲೆ ಕಟ್ತಿರಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಸುಳ್ಳು ಆರೋಪ ಮಾಡಿ ರಾಜಕಾರಣ ಮಾಡ್ತಿರೋರು ನೀವು, ಸಾವಿಗೆ ನ್ಯಾಯ ಕೇಳ್ತಿರೋ ನಾವು. ವಿನಯ್ ಸೋಮಯ್ಯ ಡೆತ್ ನೋಟ್ ಬರೆದಿರೋ ಸುಳ್ಳ? ಇದೇ ಜಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಇದ್ದಿದ್ರೆ ಹೀಗೆ ಬಾಯಿ ಮುಚ್ಕೊಂಡು ಬಾಯಿಗೆ ಬಂದಂತೆ ಕಾಂಗ್ರೆಸ್ಸಿಗರು ಮಾತಾಡ್ತಿದ್ರ? ಪಾತ್ರ ದಾರಿಗಳು ಬದಲಾಗಿದ್ದರೆ ಆಡಳಿತ ಪಕ್ಷ ಬಿ ಜೆ ಪಿ ಶಾಸಕನ ಮೇಲೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೀಗೆ ಡೆತ್ ನೋಟು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನು ಮಾಡ್ತಿದ್ರಿ ನೀವು? ಆಕಾಶ ಭೂಮಿ ಒಂದು ಮಾಡ್ತಿದ್ರೋ ಇಲ್ವೋ ನೀವು? ನಾವು ನ್ಯಾಯ ಕೇಳ್ತಾ ಇದ್ದೀವಿ. ವಿನಯ್ ಸೋಮಯ್ಯನ ಸಾವಿಗೆ ನ್ಯಾಯ ಬೇಕು. ಕಾನೂನಿಗಿಂತ ದೊಡ್ಡವನು ಯಾರೂ ಇಲ್ಲ. ದೂರು ಕೊಟ್ಟರು ಕೂಡ FIR ದಾಖಲಿಸಲ್ಲ ಅಂತ. ಈ ಆರೋಪ ಪ್ರತ್ಯಾರೋಪದಲ್ಲಿ ಸತ್ಯ ಸಮಾಧಿ ಆಗದೆ ಇದ್ದರೆ ಸಾಕು. ಮಗನನ್ನು ಕಳೆದುಕೊಂಡಂತಹ ತಾಯಿ ಒಂದು ಕಡೆ ಇದ್ದಾರೆ, ಗಂಡನನ್ನು ಕಳೆದುಕೊಂಡಿರೋ ಹೆಂಡತಿ, ತಂದೆಯನ್ನು ಕಳೆದುಕೊಂಡಿರುವಂತಹ ಮಗು ಇದೆ. ವಿನಯ್ ಸಾವಿಗೆ ನಿಜಕ್ಕೂ ಕೂಡ ನ್ಯಾಯ ಸಿಗುವಂತಹ ಕೆಲಸ ಆಗಬೇಕಿದೆ. ತನಿಖೆಯ ಮೂಲಕ ಅದಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.